ಇತ್ತೀಚೆಗೆ ಕುಂದಾಪುರದ ಸರ್ಕಾರಿ ಶಾಲೆಯಲ್ಲಿ ಎಐ ಟೀಚರ್ ಬಂದು ಭಾರಿ ಸುದ್ದಿಯಾಗಿತ್ತು. ಇದೀಗ ಮಂಗಳೂರಿನ ಹೋಟೆಲ್ ಒಂದರಲ್ಲಿ ರೋಬೋ ಸಪ್ಲೈಯರ್ ಸೇವೆಯನ್ನ ಆರಂಭಿಸಿದೆ. ಕಳೆದ 3 ತಿಂಗಳಿನಿಂದ ರೋಬೋ ವೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಹೋಟೆಲ್ ಸಿಬ್ಬಂದಿಗೆ ಸಹಕಾರಿ ಆಗೋದ್ರೊಂದಿಗೆ ಗ್ರಾಹಕರ ಆಕರ್ಷಣೆಯ ಕೇಂದ್ರಬಿಂದುವಾಗಿದೆ. ನಗರದ ಕೆಎಸ್ ರಾವ್ ರಸ್ತೆಯ ಪಾಕಶಾಲಾ ಹೋಟೆಲ್ನಲ್ಲಿ ಗ್ರಾಹಕರ ಸೇವೆಗೆ ರೋಬೋಟ್ ತಂತ್ರಜ್ಞಾನವನ್ನ ಬಳಸಲಾಗಿದೆ. ಪಾಕಶಾಲದ ಬೆಂಗಳೂರಿನ ಶಾಖೆ ಸೇರಿದಂತೆ 10 ಹೋಟೆಲ್ಗಳಲ್ಲಿ ರೋಬೋ ವೇಟರ್ ಅನ್ನ ಈ ಹಿಂದೆಯೇ ಪರಿಚಯಿಸಲಾಗಿದೆ. ಇದೀಗ ಮಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಈ ಸೇವೆಯನ್ನ ಆರಂಭಿಸಲಾಗಿದೆ. ಈ ರೋಬೋ ಹೋಟೆಲ್ನ ಎಲ್ಲಾ 35 ಟೇಬಲ್ಗಳ ಬಳಿಗೂ ಚಲಿಸುತ್ತದೆ. ಗ್ರಾಹಕರಿಗೆ ಸರಬರಾಜು ಆಗಬೇಕಾದ ಆಹಾರವನ್ನ ರೋಬೋದ ರ್ಯಾಕ್ನಲ್ಲಿಟ್ಟು ಫುಡ್ ಅಥವಾ ಜ್ಯೂಸ್ ಮೋಡ್ಗಳನ್ನು ಕ್ಲಿಕ್ಕಿಸಲಾಗುತ್ತೆ. ಆಗ ಫುಡ್ ಮೋಡ್ನಲ್ಲಿ ರೋಬೋ ಸ್ವಲ್ಪ ವೇಗವಾಗಿ ಸಾಗಿದ್ರೆ, ಜ್ಯೂಸ್ ಮೋಡ್ನಲ್ಲಿ ಚೆಲ್ಲದಂತೆ ನಿಧಾನವಾಗಿ ಚಲಿಸುತ್ತದೆ. ಜಪಾನ್ ಮೂಲದ ರೋಬೋಟ್ ಇದಾಗಿದ್ದು ಸುಮಾರು 2 ರಿಂದ 3 ಲಕ್ಷ ರೂಪಾಯಿ ವೆಚ್ಚ ತಗಲ್ತದೆ. ಏಕಕಾಲಕ್ಕೆ ಹಲವು ಆಹಾರ ಪದಾರ್ಥಗಳನ್ನು ಇದರಲ್ಲಿ ರವಾನಿಸಲು ಸಾಧ್ಯ ಆಗುತ್ತೆ. ಈ ರೋಬೋ ಸೆನ್ಸರ್ ಸಹಾಯದಿಂದ ಕಾರ್ಯನಿರ್ವಹಿಸುವ ಹಿನ್ನೆಲೆಯಲ್ಲಿ ಚಾಲನೆ ವೇಳೆ ಯಾರಾದರೂ ಅಡ್ಡ ಬಂದಲ್ಲಿ ಏಕಾಏಕಿ ಸ್ಥಗಿತಗೊಳ್ಳುತ್ತದೆ. 3 ಅಡಿ ಅಂತರ ಫ್ರೀ ಇದ್ದಲ್ಲಿ ಇದು ಚಲನಾ ಪ್ರಕ್ರಿಯೆಯಲ್ಲಿರ್ತದೆ. ತನಗೆ ಸೂಚಿಸಿದ ಟೇಬಲ್ಗೆ ಹೋಗಿ ಸರ್ವಿಸ್ ನೀಡಿ ತನಗೆ ನಿಗದಿಪಡಿಸಿರುವ ಜಾಗದಲ್ಲಿ ಅದೇ ಬಂದು ನಿಲ್ತದೆ. ಇದರಲ್ಲಿ 4 ರ್ಯಾಕ್ಗಳಿದ್ದು ಕಿರಿದಾದ ಚಕ್ರಗಳ ಸಹಾಯದಿಂದ ಚಲಿಸುತ್ತದೆ. ಮೊದಲೇ ಗೊತ್ತುಪಡಿಸಿರುವ ಜಾಗದಲ್ಲಷ್ಟೇ ಅದು ಚಲಿಸುತ್ತದೆ. ರೋಬೋದ ಮುಂಭಾಗದಲ್ಲಿ ಸ್ಕ್ರೀನ್ ಇದ್ದು ಅದರಲ್ಲಿ ಟೇಬಲ್ ವಿವರವಿರುತ್ತದೆ. ಸ್ಕ್ರೀನ್ ಟಚ್ ಮಾಡಿದಾಗ ಅದರಲ್ಲಿ ಆಯ್ಕೆಗಳು ಬರ್ತದೆ. ಟೇಬಲ್ ಸಂಖ್ಯೆಯನ್ನು ಒತ್ತಿದ್ರೆ ಅಲ್ಲಿಗೆ ಚಲಿಸುತ್ತದೆ. ಚಾರ್ಜಿಂಗ್ ಪಾಯಿಂಟ್ಗೆ ತೆರಳಲು ಮಾರ್ಗ ಸೂಚಿಸಲಾಗಿದ್ದು, ಆಯ್ಕೆ ಒತ್ತಿದ್ರೆ ಅದರಷ್ಟಕ್ಕೆ ಚಾರ್ಜಿಂಗ್ ಪಾಯಿಂಟ್ ಕಡೆಗೂ ತೆರಳಿ ಕನೆಕ್ಟ್ ಆಗ್ತದೆ. ಸುಮಾರು 4 ಗಂಟೆ ಅವಧಿ ಚಾರ್ಜ್ ಮಾಡಿದರೆ ಸಾಕು, ದಿನವಿಡೀ ಇದು ಆಕ್ಟಿವ್ ಆಗಿರುತ್ತೆ. ಇದರ ನಿರ್ವಹಣೆ ಮಾಡಲು ತಂಡವಿದ್ದು ಅವರು ಬಂದು ತಾಂತ್ರಿಕ ತೊಂದರೆಯನ್ನ ನಿವಾರಿಸುತ್ತಾರೆ. ಮುಂದಿನ ದಿನಗಳಲ್ಲಿ ಹೋಟೆಲ್ಗೆ ಕ್ಲೀನಿಂಗ್ ವ್ಯವಸ್ಥೆಗೂ ರೋಬೋ ತರಿಸಲಾಗ್ತಿದೆ ಎಂದು ಹೋಟೆಲ್ ಮ್ಯಾನೇಜರ್ ತಿಳಿಸಿದ್ದಾರೆ.